ಹಣ್ಣುಗಳ ರಾಜ ಮಾವಿನ ಹಣ್ಣು. ಇದಕ್ಕೆ ಈ ಪಟ್ಟ ಬರಲು ಕಾರಣ ಇದರ ಸಿಹಿ ಮಾತ್ರವಲ್ಲ, ಬದಲಿಗೆ ಇದರಲ್ಲಿರುವ ಪೋಷಕಾಂಶಗಳು. ಆದರೆ ಸಕ್ಕರೆಯ ಪ್ರಮಾಣ ಕೊಂಚ ಹೆಚ್ಚೇ ಇರುವ ಈ ಹಣ್ಣನ್ನು ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಅಥವಾ ಮಧುಮೇಹದಿಂದ ಬಳಲುವವರು ಅತಿಯಾಗಿ ಸೇವಿಸಬಾರದು. ಮಾವಿನ ಹಲವಾರು ಪ್ರಯೋಜನಗಳನ್ನು ಅರಿತ ಬಳಿಕ ಈ ಹಣ್ಣಿನ ಮೇಲೆ ನಿಮಗೆ ಈಗಿರುವ ಪ್ರೀತಿಯ ದುಪ್ಪಟ್ಟು ಹೆಚ್ಚಾಗುವುದು ಖಂಡಿತ. ಇದರ ರುಚಿ ಅಪ್ರತಿಮ ಮಾತ್ರವಲ್ಲದೆ ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನೂ ಹೊಂದಿದೆ. ಬೇಸಿಗೆಯಲ್ಲಿ ನೀವು ಮಾವಿನ ಹಣ್ಣನ್ನು ಏಕೆ ತಿನ್ನಬೇಕು ಎಂಬುದಕ್ಕೆ ಇಲ್ಲಿ ನಾವು ನಿಮಗೆ ಆರೋಗ್ಯಕರ ಕಾರಣಗಳನ್ನೇ ನೀಡುತ್ತೇವೆ. ಮಾವಿನ ಹಣ್ಣಿನಲ್ಲಿ ಕ್ವೆಸರ್ಟಿನ್, ಫಿಸೆಟಿನ್, ಐಸೋಕ್ವೆಸರ್ಟಿನ್, ಆಸ್ಟ್ರಗಾಲಿನ್, ಗ್ಯಾಲಿಕ್ ಆಸಿಡ್ ಮತ್ತು ಮಿಥೈಲ್ ಗ್ಯಾಲೆಟ್ ನಂತಹ ಆಂಟಿ ಆಕ್ಸಿಡೆಂಟ್ ಅಥವಾ ಉತ್ಕರ್ಷಣ ನಿರೋಧಕ ಗುಣ ಇರುವ ಪೋಷಕಾಂಶಗಳು ಇರುತ್ತವೆ. ಈ ಎಲ್ಲ ಗುಣಲಕ್ಷಣಗಳನ್ನು ನಮ್ಮ ದೇಹವನ್ನು ಸ್ತನದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತು ರಕ್ತದ ಕ್ಯಾನ್ಸರ್ ವಿರುದ್ಧ ರಕ್ಷಣೆ ನೀಡಲು ಸಹಾಯಕವಾಗಿವೆ. ಬನ್ನಿ, ಮಿತ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ಸೇವಿಸುವುದರಿಂದ ಲಭಿಸಬಹುದಾದ ಇತರ ಪ್ರಯೋಜನಗಳ ಬಗ್ಗೆ ಅರಿಯೋಣ. ಮಾವಿನ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಸಿ, ಕರಗುವ ನಾರು ಮತ್ತು ಪೆಕ್ಟಿನ್ ಇದ್ದು ಇದೆಲ್ಲವೂ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟಗಳ ಆರೋಗ್ಯಕರ ಮಿತಿಯಲ್ಲಿರುವಂತೆ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಈ ಗುಣದಿಂದ ಮಾವಿನ ಹಣ್ಣನ್ನು ಪರಿಪೂರ್ಣ ಹಣ್ಣು ಎಂದು ಕರೆಯಲಾಗುತ್ತದೆ. ಮಾವಿನ ಹಣ್ಣನ್ನು ತಿನ್ನುವುದರಿಂದ ಇನ್ನೊಂದು ಪ್ರಯೋಜನವೆಂದರೆ ಅದು ನಿಮ್ಮ ಚರ್ಮದ ಆಳದಿಂದ ನಿಮ್ಮ ಚರ್ಮವನ್ನು ಶುದ್ಧಗೊಳಿಸುತ್ತದೆ. ಇದು ತ್ವಚೆಯ ಸೂಕ್ಷ್ಮ ರಂಧ್ರಗಳಿಗೆ ಹೆಚ್ಚಿನ ಆರೈಕೆ ಒದಗಿಸಿ ತೇವಾಂಶ ಹೀರಿಕೊಳ್ಳಲು ನೆರವಾಗುವ ಮೂಲಕ ನಿಮ್ಮ ಚರ್ಮಕ್ಕೆ ಹೊಳಪು ನೀಡುತ್ತದೆ. ಆದುದರಿಂದ ದೋಷರಹಿತ ಚರ್ಮವನ್ನು ಪಡೆಯಲು ಮಾವಿನ ಹಣ್ಣು ನಿಯಮಿತವಾದ ಸೇವನೆ ತುಂಬ ಒಳ್ಳೆಯದು. ಮಧುಮೇಹವನ್ನು ನಿಯಂತ್ರಿಸಲು ಮಾವಿನ ಎಲೆಗಳನ್ನು ತಿನ್ನುವುದು ಅದ್ಭುತವಾದ ಆಯುರ್ವೇದಿಕ ಪರಿಹಾರವಾಗಿದೆ. ಆದುದರಿಂದ ಮಧುಮೇಹದಿಂದ ಬಳಲುತ್ತಿರುವ ವ್ಯಕ್ತಿಗಳು 5-6 ಮಾವಿನ ಎಲೆಗಳನ್ನು ಒಂದು ಪಾತ್ರೆಯಲ್ಲಿ ಕುದಿಸಬೇಕು. ಇದನ್ನು ರಾತ್ರಿಯಿಡೀ ನೆನೆಸಿ ಮರುದಿನ ಈ ನೀರನ್ನು ಸೋಸಿ ಬೆಚ್ಚಗಾಗಿಸಿದ ಬಳಿಕ ಲಭಿಸುವ ಕಷಾಯವನ್ನು ಮುಂಜಾನೆ ಕುಡಿದರೆ ಒಳ್ಳೆಯದು. ಅಲ್ಲದೆ ಮಾವು ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕವನ್ನು ಹೊಂದಿರುವ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಬಾರದು. ಯಾಕೆಂದರೆ ಇದರಿಂದ ರಕ್ತದಲ್ಲಿ ಥಟ್ಟನೆ ಸಕ್ಕರೆಯ ಮಟ್ಟ ಏರುತ್ತದೆ. ಮಾವಿನ ಹಣ್ಣಿನಲ್ಲಿಯೂ ಹುಣಸೆ ಹಣ್ಣಿನಲ್ಲಿರುವ ಟಾರ್ಟರಿಕ್ ಆಮ್ಲ ಮತ್ತು ಮಾಲಿಕ್ ಆಮ್ಲ ಉತ್ತಮ ಪ್ರಮಾಣದಲ್ಲಿದೆ ಮತ್ತು ಲಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲದ ಕುರುಹುಗಳನ್ನು ಹೊಂದಿರುವುದರಿಂದ ಇದು ನಮ್ಮ ದೇಹದ ಕ್ಷಾರೀಯ ಮಟ್ಟವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಮಾವಿನಲ್ಲಿ ಬಹಳಷ್ಟು ಜೀವಸತ್ವಗಳು ಮತ್ತು ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವುದರಿಂದ ಒಂದು ಮಾವನ್ನು ತಿನ್ನುವುದರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭವವಾಗುತ್ತಲ್ಲದೆ ಇದರಲ್ಲಿ ಕರಗುವ ನಾರು ಸಹ ಹೆಚ್ಚಿನ ಪ್ರಮಾಣದಲ್ಲಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಮತ್ತು ದೇಹದಿಂದ ಅನಗತ್ಯ ಕ್ಯಾಲರಿಗಳನ್ನು ಬಳಸಿಕೊಳ್ಳುತ್ತದೆ. ಪರಿಣಾಮವಾಗಿ ಹೆಚ್ಚುವರಿ ತೂಕ ಕಳೆದುಕೊಳ್ಳಲು ಸಹಾಯವಾಗುತ್ತದೆ. ಮಾವಿನ ಹಣ್ಣನ್ನು ಪ್ರೇಮದ ಹಣ್ಣು ಎಂದೂ ಕರೆಯುತ್ತಾರೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಸಹ ಉತ್ತಮ ಪ್ರಮಾಣದಲ್ಲಿದೆ. ಇದು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲು ನೆರವಾಗುವ ಪರಿಪೂರ್ಣ ಹಣ್ಣಾಗಿದೆ. ಇದು ರಾತ್ರಿ ಕುರುಡುತನವನ್ನು ಮತ್ತು ಕಣ್ಣುಗಳನ್ನು ಒಣಗಿಸುವುದನ್ನು ತಡೆಯುತ್ತದೆ. ಮಾವಿನ ಹಣ್ಣಿನಲ್ಲಿರುವ ಕಿಣ್ವಗಳು ದೇಹದಲ್ಲಿನ ಪ್ರೋಟೀನ್ ಅಂಶವನ್ನು ಒಡೆಯಲು ಸಹಾಯ ಮಾಡುತ್ತವೆ. ನಾರಿನಂಶದಿಂದ ಸಮೃದ್ಧವಾಗಿರುವ ಮಾವಿನ ಹಣ್ಣು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳನ್ನು ತಡೆಯುತ್ತದೆ. ಈ ಬೇಸಿಗೆಯ ಕಾಲದಲ್ಲಿ ರುಚಿಕರ ಹಣ್ಣು ಶಾಖದ ಹೊಡೆತವನ್ನು ತಡೆಗಟ್ಟಲು ಸಹ ಸಹಾಯ ಮಾಡುತ್ತದೆ. ಇದನ್ನು ತಿನ್ನುವ ಮೂಲಕ ಬೇಸಿಗೆಯಲ್ಲಿನ ಬೇಗೆಯಿಂದ ನಮ್ಮನ್ನು ತಕ್ಷಣ ತಂಪಾಗಿಸುತ್ತದೆ ಮತ್ತು ಮಾವಿನಲ್ಲಿರುವ ಸಕ್ಕರೆ ಮತ್ತು ಇತರ ಪೋಷಕಾಂಶಗಳು ಉಲ್ಲಾಸಗೊಳಿಸುತ್ತದೆ. ಬೇಸಿಗೆಯಲ್ಲಿ ಈ ಸೂಪರ್ ಹಣ್ಣು ನಮ್ಮ ಆಹಾರದ ಪಟ್ಟಿಯಲ್ಲಿ ತಪ್ಪದೇ ಇರಬೇಕು. ತನ್ಮೂಲಕ ಬಿಸಿಲಿನ ಬೇಗೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯ ಕೊರತೆಯಿಂದ ನಮಗೆ ಕಷ್ಟ ಎದುರಾಗುತ್ತಿದ್ದರೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಉತ್ತಮವಾಗಿ ಆರೋಗ್ಯ ಉಂಟಾಗುತ್ತದೆ. ಅವು ನಮ್ಮ ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುವುದಲ್ಲದೆ ನಮ್ಮ ಸ್ಮರಣೆಯನ್ನು ಹೆಚ್ಚಿಸುತ್ತವೆ. ಮಾವಿನ ಹಣ್ಣಿನಲ್ಲಿರುವ ಉತ್ತಮ ಪ್ರಮಾಣದ ಕಬ್ಬಿಣದ ಅಂಶ ರಕ್ತಹೀನತೆಯನ್ನು ನಿವಾರಿಸಲು ಉತ್ತಮ ನೈಸರ್ಗಿಕ ಪರಿಹಾರವಾಗಿದೆ.
ಅಲ್ಲದೆ ವಿಶೇಷವಾಗಿ ಮಹಿಳೆಯರು ತಮ್ಮ ದೇಹದಲ್ಲಿ ಕೊರತೆಯಾಗುವ ಕಬ್ಬಿಣದ ಮಟ್ಟ ಮತ್ತು ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಿಸಲು ಮಾವಿನ ಹಣ್ಣನ್ನು ಸೇವಿಸಲೇಬೇಕು.